ಇತಿಹಾಸದಲ್ಲಿ ಪದವಿ ಆಯ್ತು, ಮುಂದೇನು? ಈ ಪ್ರಶ್ನೆ ತುಂಬ ಜನನ್ನ ಕಾಡುತ್ತಲ್ವಾ? ಹಾಗಾದ್ರೆ ಬನ್ನಿ, ಇವತ್ತು ಈ ಪದವಿಯೊಂದಿಗೆ ತೆರೆದುಕೊಳ್ಳುವ ಅನೇಕ ರೋಚಕ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಶುರು ಮಾಡೋಣವೇ? ನನಗೆ ಹಿಸ್ಟ್ರಿ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಟೀಚರ್ ಆಗೋದ್ ಬೇಡ. ಈ ಮಾತು ನಿಮ್ಗೆಲ್ಲೋ ಕೇಳಿದಾಗ ಅನಿಸ್ತಿದ್ಯಾ? ಹೌದು, ಇದು ಇತಿಹಾಸ ಪದವಿ ಮಾಡದ ಬಹುತೇಕರ ಮನಸ್ಸಿನಲ್ಲಿರುವ ಸಾಮಾನ್ಯ ಗೊಂದಲ. ಆದ್ರೆ ಚಿಂತೆ ಬೇಡ, ಇವತ್ತು ನಾವು ಈ ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನ ಕಂಡುಹಿಡಿಯಲಿದ್ದೇವೆ. ಹಾಗಾದ್ರೆ ಬರೀ ಕ್ಲಾಸ್ ರೂಮ್ ಅಥವಾ ಟೀಚಿಂಗ್ ಅನ್ನೋದನ್ನು ಬಿಟ್ಟು ಇತಿಹಾಸ ಪದವೀಧರರ ಪ್ರಪಂಚ ಇನ್ನೆಷ್ಟು ವಿಶಾಲವಾಗಿದೆ. ನಿಮ್ಮ ಪದವಿ ಕೇವಲ ಭೂತಕಾಲದ ಬಗ್ಗೆ ಮಾತ್ರ ಅಲ್ಲ, ಅದು ನಿಮ್ಮ ಭವಿಷ್ಯವನ್ನು ಹೇಗೆ ಅದ್ಭುತವಾಗಿ ರೂಪಿಸಬಹುದು ಅಂತ ನೋಡೋಣ. ನಿಮ್ಮಲ್ಲಿರೋ ಕೌಶಲ್ಯಗಳನ್ನೇ ಬಳಸಿ ಒಂದು ಯಶಸ್ವಿ ವೃತ್ತಿಜೀವನವನ್ನ ಹೇಗೆ ಕಟ್ಟಿಕೊಳ್ಬಹುದು ಅನ್ನೋದನ್ನ ಅನ್ವೇಷಿಸೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯ ರೂಪರೇಕ್ಷೆ ಹೀಗಿದೆ. ಮೊದಲಿಗೆ ಇತಿಹಾಸ ಪದವಿಯ ನಿಜವಾದ ಮೌಲ್ಯ ಏನು ಅಂತ ನೋಡ್ತೀವಿ. ನಂತರ ಅದರಿಂದ ಬರುವ ಪ್ರಮುಖ ಕೌಶಲ್ಯಗಳು ಯಾವುವು, ಆ ಕೌಶಲ್ಯಗಳನ್ನಿಟ್ಕೊಂಡು ಯಾವೆಲ್ಲ ಅಚ್ಚರಿಯ ವೃತ್ತಿಮಾರ್ಗಗಳನ್ನು ಹಿಡಿಬೋದು ಅಂತ ತಿಳಿಯೋಣ. ಮತ್ತು ಕೊನೆಗೆ ಯಶಸ್ಸಿನತ್ತ ನಿಮ್ಮದೇ ಆದ ದಾರಿಯನ್ನು ಹೇಗೆ ಕಂಡುಕೊಳ್ಳುವುದು ಅನ್ನೋದರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸೋಣ. ಹಿಸ್ಟ್ರಿ ಡಿಗ್ರಿ ಅಂದ್ರೆ ಬರೀ ಡೇಟ್ಸ್, ಈವೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ. ಬದಲಿಗೆ ಇದು ಯಾವುದೇ ಕೆಲ್ಸಕ್ಕೆ ಬೇಕಾದಂಥ ತುಂಬನೇ ಬೇಡಿಕೆಯಲ್ಲಿರುವ ಕೌಶಲ್ಯಗಳ ಒಂದು ಟೂಲ್ ಕಿಟ್ಟನ್ನೇ ನಿಮಗೆ ಕೊಡುತ್ತೆ. ಹಾಗಾದ್ರೆ ಆ ಪ್ರಮುಖ ಕೌಶಲ್ಯಗಳು ಯಾವುವು? ಪ್ರಮುಖವಾಗಿ 5. ಮೊದಲನೆಯದು ಆಳವಾದ ಸಂಶೋಧನಾ ಸಾಮರ್ಥ್ಯ. ಎರಡನೆಯದು ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡೋದು. ಮೂರನೆಯದು ಸ್ಪಷ್ಟವಾದ ಸಂವಹನ. ನಾಲ್ಕನೆಯದು ಭವಿಷ್ಯವನ್ನು ಊಹಿಸುವ ಕಲೆ. ಮತ್ತು 5ನೇದು ಅಚ್ಚುಕಟ್ಟಾದ ಸಂಘಟನೆ ಮತ್ತು ನಿರ್ವಹಣೆ. ಈ 5 ಕೌಶಲ್ಯಗಳು ನಿಮ್ಮನ್ನ ಎಲ್ಲಿ ಬೇಕಾದರೂ ಗೆಲ್ಲಿಸುತ್ತವೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಬ್ಬ ಇತಿಹಾಸಕಾರ ಹಳೆಯ ದಾಖಲೆಗಳನ್ನ, ಬೇರೆ ಬೇರೆ ಮೂಲಗಳಿಂದ ಬಂದ ಮಾಹಿತಿಯನ್ನ ವಿಶ್ಲೇಷಿಸಿ ಅದರಲ್ಲಿರೋ ಸತ್ಯ ಅಸತ್ಯತೆಯನ್ನ ಹೇಗೆ ಪತ್ತೆ ಹಚ್ತಾನೋ, ಅದೇ ಕೌಶಲ್ಯ ಇವತ್ತಿನ ಬಿಸ್ನೆಸ್ ಪ್ರಪಂಚದಲ್ಲಿ ರಾಶಿ ರಾಶಿ ಡೇಟಾವನ್ನ ವಿಶ್ಲೇಷಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದು ತುಂಬಾನೇ ಅಮೂಲ್ಯವಾದ ಸ್ಕಿಲ್. ಭವಿಷ್ಯವನ್ನು ಊಹಿಸೋದು. ಹೌದು, ನೀವು ಕೇಳಿದ್ದು ಸರಿ. ಇತಿಹಾಸ ಅಂದ್ರೆ ಬರೀ ಭೂತಕಾಲ ಅಲ್ಲ. ಗತಕಾಲದಲ್ಲಿ ನಡೆದ ಘಟನೆಗಳ ಕಾರಣ ಮತ್ತು ಪರಿಣಾಮವನ್ನು ಅರ್ಥ ಮಾಡ್ಕೊಂಡ್ರೆ ಭವಿಷ್ಯದಲ್ಲಿ ಏನಾಗಬಹುದು ಅಂತ ಊಹಿಸೋಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಹಳೆಯ ಆರ್ಥಿಕ ಹಿಂಜರಿತಗಳನ್ನ ಅಧ್ಯಯನ ಮಾಡಿದ್ರೆ ಮುಂದಿನ ಸವಾಲುಗಳನ್ನ ಎದುರಿಸೋಕೆ ಕಂಪನಿಗಳಿಗೆ ಉತ್ತಮ ಸಲಹೆ ನೀಡಬಹುದು. ಸರಿ, ಇಷ್ಟೆಲ್ಲ ಅದ್ಭುತ ಸ್ಕಿಲ್ಸ್ ಇದೆ ಅಂದಮೇಲೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು? ಕೇವಲ ಮ್ಯೂಸಿಯಂ ಅಥವಾ ಕಾಲೇಜ್ ಅಷ್ಟೇ ಅಲ್ಲ. ನೀವು ಊಹಿಸದಂತಹ ಒಳ್ಳೆ ಸಂಬಳ ಸಿಗುವಂತಹ ಕೆಲವು ಆಯ್ಕೆಗಳು ಇಲ್ಲಿವೆ. ಬನ್ನಿ ನೋಡೋಣ. ಪ್ರಾಜೆಕ್ಟ್ ಮ್ಯಾನೇಜರ್. ಇದು ಹೇಗೆ ಸಾಧ್ಯ ಅನ್ಕೋತಿದ್ದೀರಾ? ಯೋಚಿಸಿ. ನಿಮ್ಮ ಥೀಸಿಸ್ ಅಥವಾ ರಿಸರ್ಚ್ ಪ್ರಾಜೆಕ್ಟನ್ನೇ ತಗೊಳ್ಳಿ. ಅದರಲ್ಲಿ ನೀವು ಒಂದು ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿ, ಗುರಿಗಳನ್ನು ನಿಗದಿಪಡಿಸಿ, ಹಂತ ಹಂತವಾಗಿ ಅದನ್ನು ಪೂರ್ಣಗೊಳಿಸ್ತೀರಾ ಅಲ್ವಾ? ಅದೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ. ಹಣಕಾಸು ವಿಶ್ಲೇಷಕ. ಇದೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಯ್ಕೆ. ಯಾಕಂದ್ರೆ ಇತಿಹಾಸದ ಆರ್ಥಿಕ ಏರಿಳಿತಗಳ ಬಗ್ಗೆ ಓದಿರೋರಿಗೆ ಇವತ್ತಿನ ಮಾರುಕಟ್ಟೆಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. 1929ರ ಮಹಾ ಆರ್ಥಿಕ ಕುಸಿತದಿಂದ ಹಿಡಿದು 2008ರ ಬಿಕ್ಕಟ್ಟಿನವರೆಗಿನ ಪಾಠಗಳು ಇವತ್ತು ಉತ್ತಮ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಮಾರ್ಕೆಟಿಂಗ್ ಅಂದ್ರೆ ಏನು? ಸರಿಯಾದ ಜನರಿಗೆ ಸರಿಯಾದ ರೀತಿಯಲ್ಲಿ ಒಂದು ಕಥೆಯನ್ನ ಹೇಳೋದು. ಇತಿಹಾಸಕಾರರು ಇದರಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ? ಬೇರೆ ಬೇರೆ ಕಾಲದ, ಬೇರೆ ಬೇರೆ ಸಂಸ್ಕೃತಿಯ ಜನರನ್ನ ಅರ್ಥ ಮಾಡ್ಕೊಳ್ಳುವ ನಿಮ್ಮ ಸಾಮರ್ಥ್ಯ ಇವತ್ತಿನ ಗ್ರಾಹಕರನ್ನ ಅರ್ಥ ಮಾಡಿಕೊಂಡು ಒಂದು ಉತ್ಪನ್ನವನ್ನ ಮಾರಾಟ ಮಾಡೋಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಇದೊಂದು ಹೈ ಪೇಯಿಂಗ್ ಜಾಬ್. ಇಲ್ಲಿ ಒಂದು ಕಂಪನಿಯ ದೊಡ್ಡ ಸಮಸ್ಯೆಯನ್ನ ಕೆಲವೇ ದಿನಗಳಲ್ಲಿ ಅರ್ಥ ಮಾಡಿಕೊಂಡು ಪರಿಹಾರ ಕೊಡಬೇಕು. ಇದಕ್ಕೆ ಬೇಕಾಗಿರೋದೇ ಅಪಾರ ಮಾಹಿತಿಯನ್ನ ತ್ವರಿತವಾಗಿ ಗ್ರಹಿಸಿ, ವಿಶ್ಲೇಷಿಸಿ, ಅದಕ್ಕೊಂದು ಹೊಸ ದೃಷ್ಟಿಕೋನದಿಂದ ಪರಿಹಾರ ಸೂಚಿಸೋ ಸಾಮರ್ಥ್ಯ. ಇತಿಹಾಸ ಪದವೀಧರಿಗೆ ಇದು ಸಹಜವಾಗೇ ಬಂದಿರುತ್ತೆ. ಇಷ್ಟೊತ್ತು ನಾವು ಕಾರ್ಪೊರೇಟ್ ಪ್ರಪಂಚದ ಬಗ್ಗೆ ಮಾತಾಡಿದ್ವಿ. ಈಗ ಇತಿಹಾಸದ ಜೊತೆ ನೇರ ಸಂಪರ್ಕ ಇರೋ, ಅಂದ್ರೆ ನಿಮ್ಮ ಪದವಿಯ ಅಡಿಪಾಯದ ಮೇಲೆಯೇ ಕಟ್ಟಬಹುದಾದ 2 ಜನಪ್ರಿಯ ವೃತ್ತಿ ಮಾರ್ಗಗಳನ್ನು ನೋಡೋಣ. ಲಾ ಸ್ಕೂಲ್ ಹೋಗ್ಬೇಕು ಅನ್ನೋ ಪ್ಲಾನ್ ಇದ್ರೆ ಹಿಸ್ಟ್ರಿ ಡಿಗ್ರಿ ಒಂದ್ ರೀತಿ ಸೂಪರ್ ಪವರ್ ಇದ್ದಾಗೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಾರಗಟ್ಲೆ 100 ಪುಟಗಳನ್ನು ಓದೋ ಅಭ್ಯಾಸ, ಯಾವುದೇ ವಿಷಯವನ್ನ ಆಳವಾಗಿ ವಿಶ್ಲೇಷಿಸೋ ಕಲೆ ಮತ್ತು ಗಟ್ಟಿಯಾದ ವಾದಗಳನ್ನು ಮಂಡಿಸೋ ತಾರ್ಕಿಕ ಚಿಂತನೆ, ಇದೆಲ್ಲವೂ ಲಾ ಸ್ಕೂಲ್ನಲ್ಲಿ ಯಶಸ್ವಿಯಾಗೋಕೆ ಬೇಕೇ ಬೇಕು. ಇನ್ನು ಇತಿಹಾಸದ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋರಿಗೆ ಈ 2 ಸ್ನಾತಕೋತ್ತರ ಆಯ್ಕೆಗಳು ಹೆಚ್ಚಾಗಿ ಗೊಂದಲ ಮೂಡಿಸ್ತವೆ. ಪಬ್ಲಿಕ್ ಹಿಸ್ಟ್ರಿನಾ ಅಥವಾ ಮ್ಯೂಸಿಯಂ ಸ್ಟಡೀಸಾ? ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಿಮಗೆ ಸಂಶೋಧನೆ ಮತ್ತು ವಿಷಯದ ಆಳದ ಬಗ್ಗೆ ಆಸಕ್ತಿ ಇದ್ರೆ
ಪಬ್ಲಿಕ್ ಹಿಸ್ಟ್ರಿ ಬೆಸ್ಟ್, ಇಲ್ಲ ಮ್ಯೂಸಿಯಮನ್ನ ಹೇಗೆ ನಿರ್ವಹಿಸಬೇಕು, ಪ್ರದರ್ಶನಗಳನ್ನು ಹೇಗೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇದ್ರೆ ಮ್ಯೂಸಿಯಂ ಸ್ಟಡೀಸ್ ಉತ್ತಮ. ಸರಿ, ಇಷ್ಟೆಲ್ಲ ಆಯ್ಕೆಗಳಿವೆ ಅಂತ ಗೊತ್ತಾಯಿತು. ಆದರೆ ಈ ಜ್ಞಾನವನ್ನ ಒಂದು ಒಳ್ಳೆಯ ಜಾಬ್ ಆಫರ್ ಆಗಿ ಬದಲಾಯಿಸೋದು ಹೇಗೆ? ಬನ್ನಿ, ನಿಮ್ಮ ಪದವಿಯನ್ನು ಉದ್ಯೋಗವಾಗಿ ಪರಿವರ್ತಿಸಲು ಕೆಲವು ಪ್ರಾಕ್ಟಿಕಲ್ ಮತ್ತು ನಿರ್ಣಾಯಕ ಹಂತಗಳನ್ನು ನೋಡೋಣ. ಯಶಸ್ಸಿಗೆ ಈ 5 ಹೆಜ್ಜೆಗಳು ತುಂಬಾ ಮುಖ್ಯ. ಮೊದಲನೇದಾಗಿ, ನಿಮ್ಮ ಕಾಲೇಜ್ನಲ್ಲಿ ಒಂದು ದೊಡ್ಡ ಸಂಶೋಧನಾ ಪ್ರಾಜೆಕ್ಟ್ ಮಾಡಿ. ಅದು ನಿಮ್ಮ ತಾಕತ್ತನ್ನ ತೋರಿಸುತ್ತೆ. ಎರಡನೆಯದು, ನಿಮ್ಮಲ್ಲಿ ಯಾವೆಲ್ಲ ಸ್ಕಿಲ್ಸ್ ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಮೂರನೆಯದು, ನಿಮ್ಮ ಅಕಾಡೆಮಿಕ್ ಅನುಭವನ್ನ ಕಾರ್ಪೊರೇಟ್ ಭಾಷೆಗೆ ಅನುವಾದಿಸಿ. ನಾಲ್ಕನೆಯದು, ಜನರೊಂದಿಗೆ ಮಾತನಾಡಿ, ನೆಟ್ವರ್ಕ್ ಮಾಡಿ. ಮತ್ತು ಕೊನೆಯದಾಗಿ, ಅಗತ್ಯವಿದ್ದರೆ ಹೊಸ ಸ್ಕಿಲ್ಸ್ ಕಲಿಯೋಕೆ ಹಿಂಜರಿಯಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ರೆಸ್ಯೂಮೆಯನ್ನ ರಿಕ್ರೂಟರ್ ದೃಷ್ಟಿಯಿಂದ ನೋಡಿ. ಅವರಿಗೆ ಪ್ರೌಢ ಪ್ರಬಂಧ ಅಂದ್ರೆ ಏನು ಅಂತ ಗೊತ್ತಾಗದೇ ಇರ್ಬೋದು. ಅದರ ಬದಲು ದೀರ್ಘಾವಧಿಯ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಥವಾ ಡೇಟಾ ಅನಾಲಿಸಿಸ್ ಅಂತ ಬರೆದ್ರೆ ನಿಮ್ಮ ಕೌಶಲ್ಯ ಅವರಿಗೆ ನೇರವಾಗಿ ಅರ್ಥ ಆಗುತ್ತೆ. ಕೊನೆಯದಾಗಿ ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಇತಿಹಾಸ ಅಂದ್ರೆ ಕೇವಲ ನಿನ್ನೆಯ ಕಥೆಯಲ್ಲ, ಅದು ಇವತ್ತಿನ ವಾಸ್ತವ, ನಾಳೆಯ ದಾರಿ. ಹಾಗಾಗಿ ನಿಮ್ಮ ಇತಿಹಾಸ ಪದವಿ ಗತಕಾಲದ ಬಗ್ಗೆ ಇರ್ಬೋದು, ಆದರೆ ಅದರ ನಿಜವಾದ ಮೌಲ್ಯ ಇರೋದು ವರ್ತಮಾನ ಮತ್ತು ಭವಿಷ್ಯದಲ್ಲಿ.